ಕರೆಕ್ಟ್. 7 3s. ಕರೆಕ್ಟ್. 17 3s. ಸ್ನೇಹಿತರೆ, ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ, ನೈತಿಕ್ ಅಂತ, ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ. ಆಲ್ಮೋಸ್ಟ್ ಎಲ್ಲ ಟೇಬಲ್ಸ್ ಗೆ ಆನ್ಸರ್ ಕೊಡ್ತಾ ಇದ್ದ. ಖುಷಿ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಅಷ್ಟು ಪ್ರಿಪೇರ್ ಆಗಿ ಬರ್ತಾರಲ್ಲ, ದಟ್ ಈಸ್ ಸಮಥಿಂಗ್ ಗುಡ್. 17 3s. 51. Very good. 13 2s. 26. ಕರೆಕ್ಟ್. 3 3s. ಇದು ಒಂದ್ ನಿಮಿಷ ಇರಲೇ. ಇವನ್ ಬಂದ್ಬಿಟ್ಟು ಸಮರ್ ಜಡಿ ಅಂದ್ಬಿಟ್ಟು. ಸೊ ಕ್ಲೆವರ್ ಬಾಯ್, ಅಷ್ಟೇ ಉಡಾಳ ಕಣ್ರಿ. ಉಡಾಳ ಅಂದ್ರೆ ಉಡಾಳ ರೀ. ಒಂದು ನಿಮಿಷ ಸ್ಕೂಲಲ್ಲಿ ಅವನನ್ನ ಹಿಡಿಲಿಕ್ಕೆ ಆಗಲ್ಲ ಟೀಚರ್ಸ್ಗೆ, ಅಷ್ಟು ಉಡಾಳ. ಜೊತೆ ಇಲ್ಲಿ ಬಂದಾಗ ಟ್ಯೂಷನ್ಗೆಲ್ಲ ಬಂದಾಗ ಸೈಲೆಂಟ್ ಆಗಿ ಮುದ್ದಾಗಿ ಕೂತ್ಕೊಂಡಿರ್ತಾನೆ, ಅಷ್ಟು ಓಡಾಳ. ನಮ್ ಟೀಚರಿಗಂತೂ ಟೋಟಲ್ ಆಗಿ ಕಾಡಲ್ಲ. ಅವನು ಕೂತ್ಕೊಂಡು ಅವ್ನ್ ಕೆಲಸ ಮಾಡ್ತಾನೆ. ಗುಡ್ ಬಾಯ್. ಕ್ಲಾಪ್ ಫಾರ್ ಹಿಮ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೆಲು. ಹೇಗಿದ್ದೀರಾ ಸ್ನೇಹಿತರೆ? ಇದು ಟ್ಯೂಷನ್ ಬ್ಲಾಗ್ನ ಹಾಕ್ತಾ ಇದ್ದೀನಿ. ಹೆಚ್ಚಾಗಿ ಕೆಲವೊಬ್ರು ಹೇಳ್ತಿರ್ತಾರೆ ಟ್ಯೂಷನ್ ಯಾವ ರೀತಿ ನಡೆಸ್ಬೇಕು, ಯಾವ ರೀತಿ ಕೆಲವೊಂದು ಚಟುವಟಿಕೆಗಳು ಏನಂತಾರೆ, ಚಟುವಟಿಕೆ, ಕರೆಕ್ಟ್, ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನ ಟ್ಯೂಷನ್ ಅಲ್ಲಿ ಕೈಗೊಳ್ಳಬೇಕು ಅಂತ ಕೇಳ್ತಾರೆ. ಸೊ ನಾವು ಈ ರೀತಿಯಾದಂತಹ ಕೆಲವೊಂದು ಆಕ್ಟಿವಿಟೀಸ್ ನ ಟ್ಯೂಷನ್ ಅಲ್ಲಿ ಕೈಗೊಳ್ಳೋದ್ರಿಂದ ಮಕ್ಕಳ ಮೆಂಟಾಲಿಟಿ ಕೂಡ ಬೆಳೆಯುತ್ತೆ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ಒಂದು ಕಲಿಯುವಂತಹ ಆಸಕ್ತಿ ಅವರಲ್ಲೂ ಕೂಡ ಬರುತ್ತೆ. ಸೊ ಜೊತೆಗೆ ಅವ್ರಿಗೆ ನನಗೆ ಹೇಳಿದೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅವ್ರು ವಿನ್ ಆದಾಗ ಅವರಿಗೆ ಒಂದು 5 ರೂಪೀಸಿನ ಪೆನ್ಸಿಲ್ ಕೊಟ್ಟರು ಅದೇ ದೊಡ್ಡ ಖುಷಿಯಾಗಿರುತ್ತೆ. ನಾನು ಫಸ್ಟ್ ಬಂದಿದ್ದೀನಿ ಅನ್ನುವಂಥದ್ದು. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ. ಒಂದು ಮಗುಗೆ ಕೆಲವೊಮ್ಮೆ ಸ್ಕೂಲಲ್ಲಿ ಅವಕಾಶ ಸಿಗಲ್ಲ, ಯಾಕಂದ್ರೆ ತುಂಬಾ ಜನ ಮಕ್ಕಳಿದ್ದಿರ್ತಾರೆ. ಅಂಥದ್ರಾಗ ನಾವು ಟ್ಯೂಷನ್ ಅಲ್ಲಿ ನಾವು ಅವರಿಗೆ ಅವಕಾಶಗಳನ್ನು ಕೊಟ್ಟಾಗ ಏನಾಗುತ್ತೆ, ಆ ಮಗುಗೆ ಖುಷಿ ಆಗುತ್ತೆ. ಜೊತೆಗೆ ನಾನು ಗೆಲ್ತೀನಿ, ನಾನು ಮಾಡಬಲ್ಲೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ ಅಲ್ಲ, ಅದು ಮುಂದೊಂದ್ ದಿನ ಆ ಮಗು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಧೈರ್ಯವಂತವಾಗಿರುತ್ತೆ. ಸೊ ಆ ಒಂದು ಧೈರ್ಯ ಬಂದ್ಬಿಡುತ್ತೆ. ಜೊತೆಗೆ mentally ಪ್ರಿಪೇರ್, ಎಸ್ ಐ ಕ್ಯಾನ್ ಡೂ ದಿಸ್ ಅನ್ನುವಂತಹ ಫೀಲ್ ಬರುತ್ತೆ. ಸೊ ಹಾಗಾಗಿ ಈ ಕೆಲವೊಂದು ಟೇಬಲ್ ಕಾಂಪಿಟೇಷನ್ಸ್ ಗಳಾಗಿರ್ಬೋದು, ಕೆಲವೊಂದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಗಳಾಗಿರ್ಬೋದು, ಈ ರೀತಿ ಕೆಲವೊಂದು ಕಾಂಪಿಟೇಷನ್ಸ್ ಗಳನ್ನ ನಾವು ನಡೆಸೋಣ. ಇದು ಸ್ಟಡಿಗೆನೆ ಸಂಬಂಧಪಟ್ಟಿರುವಂತದ್ದು. ಜೊತೆಗೆ ಮಕ್ಕಳಿಗೂ ಕೂಡ ಇಂತಹ ಒಂದು ನಾಲೆಜ್ ಅತಿ ಅವಶ್ಯಕವಾಗಿರುವಂತದ್ದು. ಸೊ ಹಾಗಿದ್ರೆ ಬನ್ನಿ, ಇವತ್ತು ಬನ್ನಿ ನಮ್ಮ ಟ್ಯೂಷನ್ ಅಲ್ಲಿ ಟೇಬಲ್ ಕಾಂಪಿಟೇಷನ್ ನ ಇಟ್ಕೊಂಡಿದೀವಿ. ಯಾವ ರೀತಿಯಲ್ಲಿ ಮಕ್ಕಳು ತಟ್ ಅಂತ ಆನ್ಸರ್ ಕೊಡ್ತಾರಂತ ನೋಡೋಣ. ನಾನಿಲ್ಲಿ ಟೇಬಲ್ ಪೂರ್ತಿಯಾಗಿ ಕೇಳಲ್ಲ, ಹೇಗ್ ಕೇಳ್ತೀನಿ ಗೊತ್ತಾ? ಒಂದ್ ಎಕ್ಸಾಂಪಲ್, 5 8s 8 8s 64. ಸೊ ಈ ರೀತಿಯಲ್ಲಿ ಈಗ ನಾನು ಕ್ಯಾಶುವಲ್ ಆಗಿ ಕೇಳಿದೆ, ಬಟ್ ಆ ಟೈಮಲ್ಲಿ ನಾವು ತಟ್ ಅಂತ ನಮ್ ಟೀಚರ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಟೀಚರ್ ಒಂದು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಯಾರು ಫಸ್ಟ್ ಕೈ ಎತ್ತಾರೋ ಆ ಟೀಮಿಗೆ ಅವಕಾಶ ಇರುತ್ತೆ. ಸೊ ಇವರಿಗೆ 1 ಸೆಕೆಂಡ್ ಲೇಟ್ ಮಾಡಿದ್ರು ಕೂಡ ನಾವು ಆ ಆನ್ಸರ್ನ ಬಿಟ್ಟು ಹಾಕ್ತಿವಿ ಅಥವಾ ಪಾಸ್ ಮಾಡ್ತೀವಿ. ಅರ್ಥ ಆಯ್ತಾ? ತಪ್ಪು ಹೇಳಿದ್ರಂತೂ ಹೋಯ್ತು ಮಾರ್ಕ್ಸು. ಸೊ ಇವತ್ತಿನ ರೂಲ್ ಇದು. ಸೊ ಕೇಳಿಸ್ಕೊಂಡ್ರಲ್ವಾ ರೂಲು? ಎಲ್ಲಿ ಕ್ವಶನ್ ಕೇಳಿದ ತಕ್ಷಣ ಯಾವ ಟೀಮ್ ಫಸ್ಟ್ ಕೈ ಎತ್ತಬೇಕು, ಆನ್ಸರ್ ಕೊಡಂಗಿಲ್ಲ, ಕೈ ಎತ್ತಬೇಕು. ಯಾರು ಫಸ್ಟ್ ಕೈ ಎತ್ತಾರೋ ಅವ್ರ ಕಡೆ ಬಂದ್ಬಿಟ್ಟು ನಾವು ಕ್ವಶನ್ ಕೇಳ್ತೀನಿ. ಸೊ ಅವರು ಆನ್ಸರ್ ಕೊಡ್ಬೇಕು. ಅರ್ಥ ಆಯ್ತಾ? ಸೊ ಯಾರ್ ಫಸ್ಟ್ ಪ್ರೈಸ್, ಯಾರಿಗ್ ಸೆಕೆಂಡ್ ಪ್ರೈಸ್, ಯಾರಿಗ್ ಥರ್ಡ್ ಪ್ರೈಸ್ ಅಂತ ನೋಡೋಣ. ಓಕೆ, ಶುರು ಮಾಡೋಣ ಹಾಗಿದ್ರೆ. ಓಕೆ, ಅಲ್ಲ ಮಿಸ್, ಬರೀ ಕೈ ಒಂದೇ ಎತ್ತಬೇಕು, ನಾನಂತ ಅನ್ನಂಗಿಲ್ಲ. ಓಕೆ ಆಯ್ತು. ನಾವು ಓವರ್ ಟು ಟೀಚರ್. ಓಕೆ, ಶುರು ಮಾಡಿ. 2 8s 16. ಕರೆಕ್ಟ್. 12 4s. ಓಕೆ, 18 48. ಕರೆಕ್ಟ್. ಓಕೆ, 9 6s. ಓಕೆ, 18 54. ಕರೆಕ್ಟ್ ಮಿಸ್. ಕರೆಕ್ಟ್. ಪೆನ್ಸಿಲ್ ಕೊಡೋದು. ಆನ್ಸರ್ ಗೊತ್ತಿಲ್ಲ ಕೈ ಎತ್ತಂಗಿಲ್ಲ, ಆನ್ಸರ್ ಗೊತ್ತಿದ್ರೆ ಮಾತ್ರ ಕೈ ಎತ್ತಬೇಕು. ಸುಮ್ನೆ ಕೈ ಎತ್ಬಿಟ್ಟು ನಾನು ಆನ್ಸರ್ ಕೇಳಲಿಕ್ಕೆ ಬಂದಾಗ ಪಾಸ್ ಆಗಿದ್ರೆ ಪಾಸ್ ಮಾಡ್ತೀನಿ. ಆ ಕಡೆ ಸರಿಬೇಕು ನಿಮ್ ಟೀಮು. ರೆಡಿ ಸರ್? 5 5s. ಓಕೆ, ಈ ಟೀಮು 25. ಕರೆಕ್ಟ್. 17 3s. ಮಿಸ್ ಇಲ್ಲ ಎತ್ತಿದಾನೆ, ಹೋಯ್ತು. 6 5s. 30. ಕರೆಕ್ಟ್. 8 4s.
ಮಿಸ್ 24. ಏ 8 4s 32. ಹಾ ಕರೆಕ್ಟ್ 10 5s 50. ಹಾ 50. ಕರೆಕ್ಟ್ 4 8s ಈ ಅಕ್ಕ ತಂಗಿ ನೋಡ್ರಿ ಟೀಚರ್ ಏನ್ ಎದಕ್ಕೆ? ಒಂದ್ ನಿಮಿಷ 4 4 4 4 8s 32. 32. 32 ಮಾಡ್ರಿ ಇಲ್ಲಿ ಟೀಚರ್ ಒಂದ್ ನಿಮಿಷ ಸೊ ಆನ್ಸರ್ ಎಲ್ರಿಗೂ ಗೊತ್ತಿದೆ. ಯಾರು ಫಸ್ಟ್ ಎತ್ತುತ್ತೀರಿ ಅನ್ನೋದು ದೊಡ್ಡದಲ್ಲ, ಯಾರು ಫಸ್ಟ್ ಆನ್ಸರ್ ಹೇಳ್ತೀರ ಇವನಿಗೆ ಆಲ್ಮೋಸ್ಟ್ ಕ್ವಶನ್ ಆನ್ಸರ್ ಕೇಳಿದಾಗ ಹೆಂಗಿರುತ್ತೆ, ಹಿಂಗೆ ಇಷ್ಟೇ ಅಷ್ಟೇ ಎತ್ತಿರ್ತಾನೆ ಕೈ, ಆನ್ಸರ್ ಮಾತ್ರ ಬರೋದೇ ಇಲ್ಲ. ಇವನಿಗೆ 4 ಯಾವ್ದೋ ಕೇಳಿರಲ್ಲ, ಇವನಿಗೆ ಕೇಳಿದ್ರೆ 4. ಓಕೆ ಓಕೆ ಜಸ್ಟ್ ಕಂಟಿನ್ಯೂ. ಓಕೆ ಕೈ ಸರಿಯಾಗಿ ಕೂತ್ಕೊಳ್ಳಿ ಗ್ರೂಪ್ ಅಲ್ಲಿ. ग्रुप ए अरे इधर तुम्हारे इधर ಓಕೆ ಗ್ರೂಪ್ ಅಲ್ಲಿ ಕೂತ್ಕೊಳ್ಳಿ, ಕೈ ಮೇಲೆ ಎತ್ತಿ ಆನ್ಸರ್ ಕೊಡಿ. ಓಕೆ ಶುರು. रेडी 6 3s 18. 18 करेक्ट 7 7s ಹೋಯ್ತು. 49. करेक्ट 8 8s 64. करेक्ट 12 4s 12 4. 14. 44. सबको 40 ಇಲ್ಲ ಟೀಚರ್ ನೆಕ್ಸ್ಟ್ ಕ್ವೆಶ್ಚನ್ ಮಾಡಿ. हाँ 16 6s 96. ನೀವು ಬರವಲ್ರಿ. ಸ್ನೇಹಿತರೆ ದೊಡ್ಡ ಬ್ಲೇಮ್ ಮಾಡ್ತಿದ್ದಾರೆ, ನೀವು ನಾವ್ ಅಂತಿದ್ವಿ ಟೀಚರ್ ನೀವು ಬರೋದೇ ಇಲ್ಲ ಅಂತ. ಅದು ಯಾವ ಟೀಮ್? ಸಿ ಟೀಮ್ ಜಾಸ್ತಿ ಮಾತಾಡಿದ್ರೆ ಮೈನಸ್ ಮಾರ್ಕ್ಸ್ ಮಾಡ್ತೀನಿ. ಟೀಚರ್ ಕ್ವಶನ್ ಕೇಳಿ. हाँ रेडी 7 8s ಚೆನ್ನಾಗಿ 40. ಆಯ್ತು 40. हाँ वेरी गुड ವೆರಿ ಗುಡ್, ಕ್ಲಾಪ್ ಫಾರ್ ಹರ್. 6 9s ಎಲ್ಲದಿ ತೇಜಸ್ ಅಲ್ಲ? 56. 54. करेक्ट 7 3s 21. हाँ करेक्ट 17 3s ಸ್ನೇಹಿತರೆ ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ, ನೈತಿಕ್ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ. ಆಲ್ಮೋಸ್ಟ್ ಎಲ್ಲ tables ಟೇಬಲ್ಸ್ ಗೆ ಆನ್ಸರ್ ಕೊಡ್ತಾ ಇದ್ದ. ಖುಷಿ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಅಷ್ಟು ಪ್ರಿಪೇರ್ ಆಗಿ ಬರ್ತಾರಲ್ಲ, ದಟ್ ಈಸ್ ಸಮಥಿಂಗ್ ಗುಡ್. 17 3s 51. 51 वेरी गुड 18 15 8s 120. ಕರೆಕ್ಟ್. 16 5s 16 5 80. करेक्ट 17 3s ಕಮ್ ಆನ್. 51. वेरी गुड करेक्ट 4 6s 64. ಅವ್ರಿಗೆ ಒಂದ್ ನಿಮಿಷ. 18 5s 90. हाँ करेक्ट 18 7s 18 7 56. ए 126. करेक्ट 18 9s 162. करेक्ट 19 2s करेक्ट 19 4s ಏಳು ಬಂಗಾರ. 64. ತಪ್ಪು 19 4s 19 ಗೋಜಾ. ಈ ಬುಕ್ ನೋಡ್ಕೊಂಡ್ರೆ ಏನಾಗಿದೆ? 19 6s
19 It's 114. ಹಾ ಕರೆಕ್ಟ್. ಓಕೆ ಸ್ನೇಹಿತರೆ, ಮಾರ್ಕ್ಸ್ ಗ್ರಾಫ್ ಈ ತರ ಇದೆ. ಸೊ ಎ ಗ್ರೂಪಿಗೆ 15 ಮಾರ್ಕ್ಸ್ ಬಿದ್ದಿದೆ, ಬಿ ಗ್ರೂಪಿಗೆ 15 ಇದೆ, ಸಿ ಗ್ರೂಪಿಗೆ 16 ಇದೆ. ವಿನ್ನರ್ ಈಸ್ ಫಸ್ಟ್ ಪ್ರೈಸ್ ಗೋಸ್ ಟು ಸಿ ಗ್ರೂಪ್. ಕ್ಲಾಪ್ ಫಾರ್ ದೆಮ್. ಕ್ಲಾಪ್ ಕೊಡ್ರು. ಜೊತೆಗೆ ಎ ಮತ್ತೆ ಬಿ ಎರಡು ಗ್ರೂಪಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ. ಓಕೆ, ಕ್ಲಾಪ್ ಕ್ಲಾಪ್. ಒಂದು ಕ್ವಶನ್ ಕೇಳಿ ಮುರಿಬಹುದು, ಬೇಡ ಅಲ್ಲ ಟೀಚರ್? ಇರ್ಲಿ ಅಲ್ಲ, ಇರ್ಲಿ. ಓಕೆ, ಬೇಡ, ನನಗೆ ಅವ್ರಿಗೆ ಹರ್ಟ್ ಮಾಡ್ಲಿಕ್ಕೆ ಬೇಡ. ಮತ್ತೆ ಥರ್ಡ್ ಪ್ರೈಸ್ ಕೊಟ್ರಲ್ಲ ಟೀಚರ್ ಅನ್ಸೋದು ಬೇಡ ಅವರಿಗೆ. ಸೊ ಇವ್ ಎರಡಕ್ಕೂ ಕೂಡ ಸೆಕೆಂಡ್ ಪ್ರೈಸ್ ಕೊಡ್ತಾ ಇದ್ದೀನಿ. ಜೋರಾಗಿ ಕ್ಲಾಪ್ ಬಿಡ್ರಿ. ಸೊ ಸ್ನೇಹಿತರೆ, ಇದು ಇವತ್ತಿನ ಮ್ಯಾಥ್ಸ್ ಟೇಬಲ್ ಕಾಂಪಿಟೇಷನ್. ಸೊ ಮಕ್ಳು ತುಂಬಾ ಎಕ್ಸೈಟ್ ಆಗಿದ್ರು. ಜೊತೆಗೆ ಆನ್ಸರ್ ಕೊಡ್ಬೇಕಾರೆ ಎಲ್ಲೋ ಒಂದು ಕನ್ಫ್ಯೂಸ್ ಎಲ್ಲ ಮಾಡ್ಕೊಂಡ್ಬಿಡೋರು. ಬಟ್ ರಿಯಲಿ ಚೆನ್ನಾಗಿತ್ತು, ಖುಷಿ ಇತ್ತು. ಖುಷಿ ಆಯ್ತೇನ್ರ? ಗಿಫ್ಟ್ ಫಸ್ಟ್ ಪ್ರೈಸ್ ಸಿಗ್ಬೇಕನ್ನೋದೇನ್ರಿ ಇದೆಯಾ? ಆನ್ಸರ್ ಚೆನ್ನಾಗಿ ಕೊಟ್ರೆ 100% ಫಸ್ಟ್ ಪ್ರೈಸ್, ಇಲ್ಲಾಂದ್ರೆ ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಕೊಡ್ತೀವಿ. ಓಕೆ, ಇಲ್ಲಿ ಪ್ರೈಸ್ ವಿನ್ ಆಗುವಂತದ್ದು ಇಂಪಾರ್ಟೆಂಟ್ ಅಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡಿರುವಂತದ್ದು ಇಂಪಾರ್ಟೆಂಟ್. ಹಾಗಾಗಿ ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿರುವಂತಹ ಫಸ್ಟ್, ಸೆಕೆಂಡ್, ಥರ್ಡ್ ಅಂದ್ಬಿಟ್ಟು ಎಲ್ರಿಗೂ ಪ್ರೈಸಸ್ ಗಳನ್ನ ಕೊಡ್ತೀನಿ. ಓಕೆನಾ? ಓಕೆ ಸ್ನೇಹಿತರೆ, ಡಿಸೆಂಬರ್ 25ಗೆ ನಾವು ಸೆಲೆಬ್ರೇಟ್ ಮಾಡೋದು. ಜೊತೆಗೆ ಅದೇ ದಿವಸ ನಾನು ಆದ್ರೆ ಅದೇ ದಿವಸ ಗಿಫ್ಟ್ ಕೊಡ್ತೀನಿ, ಇಲ್ಲಾಂದ್ರೆ ಇನ್ಯಾವ್ದಾದ್ರು ಒಂದು ದಿವಸದಲ್ಲಿ ನನಗೆ ಗಿಫ್ಟ್ ಕೊಡುವಂತಹ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಈ ರೀತಿ ಕೆಲವೊಂದು ಕಾಂಪಿಟೇಷನ್ಸ್ ಗಳನ್ನ ಇಟ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಖುಷಿ ಆಗ್ತಾರೆ, ನಾವು ಕೂಡ ಖುಷಿ ಆಗ್ತೀವಿ. ಜೊತೆಗೆ ಮಕ್ಕಳ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಸ್ನೇಹಿತರೆ. ಯಾವುದೇ ರೀತಿಯ ಡೌಟ್ಸ್ ಇದ್ರು ಕೂಡ ನನಗೆ ಕೇಳ್ರಿ, ನಾನ್ ಹೇಳ್ಕೊಡ್ತೀನಿ. ಸಕ್ಸಸ್ಫುಲ್ ಟ್ಯೂಷನ್ ಕ್ಲಾಸ್ ನ ಯಾವ ರೀತಿ ನಡೆಸೋದು ಅಂತ ಹೇಳಿ ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ ಮಾಡ್ರಲ್ಲ ಎಲ್ರು. ಥ್ಯಾಂಕ್ ಯು. 2, 3 ಸ್ಟಾರ್ಟ್.